ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತೀವಿ. ಏಯ್, ಬ್ಯಾಂಕಲ್ಲಿ ಬಾಸ್ಗೆ ಏನಂತಾರೋ? ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೃಂದ ಆಚಾರ್ಯ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಮ ಡೈಲಿ ಮಾಧ್ಯಮಕ್ಕೆ ಹಂಚಿಕೊಂಡ್ರು. ಬಹಳ ಪ್ರಮುಖವಾಗಿ ಈ ಸಿನಿಮಾ ಆಗಲಿಕ್ಕೆ ಕಾರಣ ಈ ಸಿನಿಮಾದ ನಿರ್ದೇಶಕರು, ಅಂದರೆ ಸಿನಿಮಾದ ಸಾರಥಿ ಅಭಿಷೇಕ್. ಈ ಸಿನಿಮಾದ ಮೂಲಕ ಅವರು ಡೈರೆಕ್ಟರ್ ಕ್ಯಾಪನ್ನು ತೊಟ್ಟಿದ್ದಾರೆ. ಆದರೆ ಸಿನಿಮಾ ರಂಗದಲ್ಲಿ ಅವರು ಬಹಳಷ್ಟು ವರ್ಷಗಳಿಂದಲೂ ಕೂಡ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ. ನನಗೆ ಅವ್ರ ಜೊತೆ ಮಾತನಾಡುವಾಗ ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ರು. ಯಾಕಂದರೆ ಇದು ಮೊದಲ ಸಿನಿಮಾ ಆದರೂ ಕೂಡ ಅವರ ಅನುಭವ ಬಹಳ ಅಗಾಧವಾಗಿದೆ ಸಿನಿಮಾ ಬಗ್ಗೆ. ತೆರೆಯ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಬ್ಬ ಪ್ರತಿಭಾವಂತ ಯುವಕ ಕನ್ನಡಕ್ಕೆ ಒಂದು ಒಳ್ಳೆಯ ಆ್ಯಸೆಟ್ ಆಗ್ತಾರೆ ಅಂತ ಖಂಡಿತವಾಗ್ಲೂ ನನಗನ್ಸುತ್ತೆ. ಸೊ ಅವರ ಮಾತುಗಳಿರ್ಬೋದು ಅಥವಾ ಅವರ ಈ ಸಿನಿಮಾದ ಗ್ಲಿಮ್ಸನ್ನು ನೋಡಿದಾಗ ಅದು ಮೂಡಿ ಬಂದಿರುವಂತಹ ರೀತಿ ಇರ್ಬೋದು. ಸೊ ಅಭಿಷೇಕ್ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಅಭಿಷೇಕ್ ಅವ್ರನ್ನ ಮಾತಾಡ್ಸೋಣ. ಹಾಯ್ ಅಭಿಷೇಕ್. ಹಾಯ್ ಸರ್. ಸೊ ಹೇಗಿದ್ದೀರಿ? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ. ಸೊ ನಾನು ನಿಮ್ಮ ಜೊತೆ ಮಾತಾಡುವಾಗ ನಾನು ಏನಿದೊಂದು ಫಸ್ಟ್ ಸಿನಿಮಾ ಇದಕ್ಕೆ ಡೈರೆಕ್ಟರ್ ಆಗಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ನೀವು ಹಿಂದೆ ಭಾಳಷ್ಟು ಕೆಲಸ ಮಾಡಿದ್ದೀರಿ ತೆರೆ ಹಿಂದೆ. ಸೊ VFX ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಫಸ್ಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಕತೆ ಹುಟ್ಟಿದ್ದು ಹೇಗೆ? ಆ್ಯಕ್ಚುಲಿ ಕತೆ ಅಂದರೆ ಒಂದಷ್ಟು ಕತೆ ಬರ್ಕೊಳ್ತೀವಿ. ಯಾವಾಗಲೇ ಒಂದು ಐಡಿಯಾ ಬಂದಾಗ ಒಂದು 4-5 ಕತೆ ಬರ್ಕೊಂಡಿರ್ತೀವಿ. ಯಾಕೆಂದರೆ ಒಂದನ್ನೇ ಹಿಡ್ಕೊಂಡ್ರೆ ಪಿಚ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದೆರಡು ಹಿಡ್ಕೊಳ್ಳೋಣ ಅಂತ ಬರ್ದಿದ್ದು. ಸೊ ಬಡ್ಜೆಟ್ ತಕ್ಕನಾಗೆ ಒಂದು ಕತೆಗಳಿರ್ತವೆ. ಸೊ ಫಸ್ಟು ಟ್ರೈ ಮಾಡಿದ್ದೆ ಚಿಕ್ಕ ಕತೆಗೆ. ಸೊ ದೀಕ್ಷಿತವ್ರಿಗೆ ಟ್ರೈ ಮಾಡಿದ್ದು. ದೀಕ್ಷಿತರು ಅದು ಕತೆ ಇಷ್ಟಪಟ್ಟಿದ್ರು, ಅದನ್ನೇ ಮಾಡೋಣ ಅಂತ ಓಡಾಡ್ತಿದ್ದೆ. ಯಾವಾಗ ದಸರಾ ಒಂದು ಹೆಸರು ಬೇರೆ ಥರ ಕೊಡುತ್ತೋ ಅವ್ರಿಗೆ, ಸೊ ಅದು ಬೇಡ ಇದನ್ನು ಮಾಡೋಣ ಅಂತ ಇದಕ್ಕೆ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ. ನಮಗೆ ಪ್ರಕಾಶ್ ಸರ್ ಸಾಥ್ ಕೊಟ್ಟರು. ಸೊ ಒಂದು ಟೈಮ್ ಕರೆದು ಕತೆ ಕೇಳಿದ್ರು. ಅಂದರೆ ಈ ಕತೆ ಅವ್ರಿಗೆ ಹೋಗಿದ್ಕೋ ಒಂದು ಕಾರಣಗಳಿದ್ದಾವೆ. ಹೆಂಗೆ ಅಂದರೆ ನಾವು ಒಂದು ಕತೆ ವರ್ಕ್ ಮಾಡ್ತಿರೋ, ನನ್ನ ಜೊತೆ ಒಬ್ಬ ಏಡಿಯಾಗಿ ವರ್ಕ್ ಮಾಡ್ತಿದ್ದ. ಅವನು ಸ್ಪೂಕಿ ಕಾಲೇಜಲ್ಲಿ ವರ್ಕ್ ಮಾಡ್ದ. ನನ್ನ ಲೇಟ್ ಆಗ್ತಿದೆ ಅಂತ. ಸೊ ಅವನು ಒಂದು ಟೈಮಲ್ಲಿ ಇಲ್ಲಿ ಟೀಮ್ ಜೊತೆ ಮಾತಾಡುವಾಗ ಹಿಂಗೆ ಈ ಕತೆ ಬಗ್ಗೆ ಹೇಳಿದ್ದ. ಸೊ ಅಲ್ಲಿ ಎಲ್ಲೋಗಿ ಪ್ರಕಾಶ್ ಸರ್ಗೆ ಕನೆಕ್ಟ್ ಆಗಿದೆ. ಸೊ ಪ್ರಕಾಶ್ ಸರ್ ಒಂದಿನ ಕರೆದ್ಬಿಟ್ಟು ಆ ಕತೆ ಕೇಳೋಣ ಸರಿ ಅಂತ ಅಂದರು. ಸೊ ಅವ್ರಿಗೆ ಹೆವಿ ಇಷ್ಟ ಆಗೋಯ್ತು ಕತೆ ಲೈನು. ಸರಿ ಮಾಡೋಣ ಅಂತ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ಜರ್ನಿ ಇಲ್ಲಿವರೆಗೂ ಕರ್ಕೊಂಬಂದಿದೆ ಅನ್ಸುತ್ತೆ. ಎಸ್, ಅಫ್ಕೋರ್ಸ್ ತೆರೆಯಿಂದ ಕೆಲಸ ಮಾಡಿದ್ದೀರಿ. ಬಟ್ ವೆನ್ ಇಟ್ ಕಮ್ಸ್ ಟು ಒಬ್ಬ ಡೈರೆಕ್ಟ್ರಾಗಿ ಒಂದು ಕ್ಯಾಪ್ ತೊಟ್ಟು ಆ ಸೆಟ್ಟಲ್ಲಿ ಕೂತಾಗ ಬಹಳ ದೊಡ್ಡ ಜವಾಬ್ದಾರಿ. ಇಡೀ ಸಿನಿಮಾ ನಿಮ್ಮ ಹೆಗಲ ಮೇಲಿರುತ್ತೆ. ಒಂದು ದೊಡ್ಡ ಕಲಾವಿದರ ತಂಡ, ತಂತ್ರಜ್ಞರ ತಂಡ, ಅವ್ರನ್ನೆಲ್ಲ ಮುನ್ನಡೆಸೋದು ಒಬ್ಬ ನಿರ್ದೇಶಕನಾಗಿ ಹೌ ಚಾಲೆಂಜಿಂಗ್ ಅಂತ? ಒಂದು ಕಲ್ತಿದ್ದೀನಿ. ಅಂದರೆ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ಗಳ ಜೊತೆ. ಈಗ ನಂಗೆ ಫಸ್ಟ್ ಗುರು ಸುನೀಲ್ ಸರ್. ನಾನು ಫಸ್ಟು ಇಂಡಸ್ಟ್ರಿ ಬಂದಾಗ ನಾನು ಸೇರ್ಕೊಂಡಿದ್ದೆ ಅವ್ರ ಜೊತೆಲಿ. ಸಿಂಪಲ್ ಸೂಯಿ ಅವರು ಸಿಂಪಲ್ ಆಂಗ್ ಲವ್ ಸ್ಟೋರಿಲಿ ವರ್ಕ್ ಮಾಡಿದೆ. ಸೊ ಏನು ವರ್ಕ್ ಮಾಡಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೆ ಸೆಟ್ಟಲ್ಲಿ. ಅಂದರೆ ನಂಗೇನು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಶೂಟಿಂಗ್ ಅಂತ ನೋಡಿದ್ರೆ ಸಿಂಪಲ್ ಆಂಗ್ ಲವ್ ಸ್ಟೋರಿ. ಅವಾಗ 2012 ಅನಿಸುತ್ತೆ. ಅವಾಗ 13 ವರ್ಷದ ಹಿಂದೆ. 13 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದ್ದು. ಸೊ ಅವಾಗ ಫಸ್ಟ್ ನನಗೆ ಎಲ್ಲೆಲ್ಲೋ ಕಾಂಟ್ಯಾಕ್ಟ್ ಬೆಳೆದು ನಾನು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಇತ್ತು. ಅದಕ್ಕಿಂತ ಮುಂಚೆ ಒಂದು VFX ಸ್ಟುಡಿಯೋ ಅಂದರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅವ್ರ ಪರಿಚಯ ಆದಾಗ ಈ ಕತೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರು. ಸೊ ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ ಅಂತಂತೆ. ಸರಿ ಆಯಿತು ಅಂತ ಒಂದು ಟೀಮಲ್ಲಿ ಸೇರ್ಕೊಂಡಿದ್ದೆ. ನಾನು ಬೆಂಗಳೂರು ಬಂದಿದ್ದು ಹೊಸ್ದಾಗಿ ಅವಾಗ. ಸೊ ಅವಾಗ ಅವ್ರ ಪರಿಚಯ ಆದಾಗ ನಂಗೆ ಅವ್ರ ಸಿನಿಮಾ ಜೊತೆ ನೋಡೋದು ಅವಾಗಲೇ ಶೂಟಿಂಗ್ ಅಂತ ನೋಡಿದ್ದು. ಸೊ ಗೊತ್ತಿತ್ತು ಅವ್ರಿಗೆ, ಹಿಂಗೇನೂ ಗೊತ್ತಿಲ್ಲ. ಅವರು ಏನೋ ತಲೆ ಕೆಡ್ಸ್ಕೊತಿರ್ಲಿಲ್ಲ, ಆರಾಮಾಗಿದ್ದೆ. ಆ್ಯಕ್ಚುಲಿ ನೋಡ್ಕೊಂಡು ನಂಗೆ ನನ್ನ ಹತ್ರ ಒಂದು ಕ್ಯಾಮ್ರಾ ಇತ್ತು ಅವಾಗ. ಆ ಸ್ಟಿಲ್ಸ್ಗಳೆಲ್ಲ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಸ್ಟಿಲ್ ನಾನೇ ತೆಗೆದಿರೋದು. ಹೌದಾ? ಸಿಂಪಲ್ ಅಷ್ಟು ಮೇಕಿಂಗ್ ಆಗಲಿ ಇದೇ ಆಗಲಿ ಸ್ಟಿಲ್ಗಳಾಗಲಿ ಯಾವುದೇ ಪೋಸ್ಟರ್ ಬಂದರೂ ಅದು ನಾನೇ ತೆಗೆದಿದ್ದು. ಸೊ ಅದೊಂದು ಗೊತ್ತಿತ್ತು, ಅದೊಂದು ಕೆಲಸ ಮಾಡ್ಕೊಂಡಿದ್ದೆ. ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ VFX ಕೆಲಸ ಆಲ್ಮೋಸ್ಟ್ ಆವಾಗ ನಮಗೆ ಈ ಥರ ದೊಡ್ಡ ಟೀಮ್ಗಳಿರಲಿಲ್ಲ, ಒಬ್ಬೊಬ್ಬರೇ ಮಾಡ್ತಿದ್ವಿ. ಇಡೀ ಸಿನಿಮಾ ಏನೇ VFX ಇದ್ರು ಒಬ್ಬನೇ ಕುತ್ಕೊಂಡ್ಬರ್ತಿದ್ದೆ. ನೈಟೆಲ್ಲ ಕುತ್ಕೊಂಡು ಅಲ್ಲ ಅವ್ರ ಸ್ಟುಡಿಯೋದಲ್ಲೇ ಹಾಕೊಂಡು ಸಿಸ್ಟಮ್ ಹಾಕ್ಕೊಂಡು ಅದೊಂದು ಕ್ರೇಜ್ ಇತ್ತು ಸಿಸ್ಟಮ್ಗಳ ಮೇಲೆ. ಸೊ ಒಳ್ಳೊಳ್ಳೆ ಸಿಸ್ಟಮ್ಗಳಿದ್ದು ಹಾಗೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಆಮೇಲೆ ಅವ್ರ ಜೊತೆ ಒಂದು ಬಹುಪರಕ್ಕೆ ವರ್ಕ್ ಮಾಡಿದೆ, ಸ್ವಲ್ಪ ಕಲಿತೆ. ಸಿಂಪಲಾಗಿ ಇನ್ನೊಂದು ವರ್ಷ ವರ್ಕ್ ಮಾಡಿದೆ, ಇನ್ನೂ ಸ್ವಲ್ಪ ಕಲಿತೆ. ಆಮೇಲೆ ತುಂಬ ಚೆನ್ನಾಗಿ ಕಲಿತೆ. ಅಂದರೆ ಒಂದು ಇಡೀ ಟೀಮ್ನ ಹ್ಯಾಂಡಲ್ ಮಾಡೋ ಅಷ್ಟು ಒಂದು ಕಾನ್ಫಿಡೆಂಟ್ ಬಂತು. ಹಂಗೆ ಆಮೇಲೆ ಅದು ತುಂಬ ಕಮ್ಮಿ ಬಜೆಟಲ್ಲಿ ಮಾಡಿದ್ವಿ.
ಆಪ್ರೇಷನಲ್ ಮೇಲಮ್ಮ. ಸೊ ಆವಾಗ ಆಲ್ಮೋಸ್ಟ್ ಈಗ ಆರ್ಟ್ ಡೈರೆಕ್ಟರ್ ಏನು ಕೆಲಸ ಮಾಡ್ತಾರೆ ಅದು ಫುಲ್ ಜಾಬ್ ನಂದಿತ್ತು. ಓಕೆ. ಈ ನಿಮ್ಗೆ ಹಿಂಗೆಲ್ಲ ಹಿಂಗೆ ಜೋಡಿಸ್ತೀವಿ, ನಾನು ಇಡೀ ಸಿನಿಮಾ ನನ್ನ ಫ್ರೇಮ್ಗಳು ಸೆಟ್ ಮಾಡ್ತಿದ್ದೆ. ಸೊ ಆ ಕೆಲಸ ಇತ್ತು, ಒಂದಷ್ಟು ಐಡಿಯಾಗಳು ಬಂತು 4ನೇ ಸಿನಿಮಾಗೆ. ಹಾಂ. ಆಮೇಲೆ ನಾನು ಕಲಿಬೇಕು ಅಂತ ಇತ್ತು. ಅದ್ರ ಜೊತೆಗೆ ಯಾರು ಕ್ಯಾಮ್ರಾಮನ್ಗಳಿದ್ದ ಅವ್ರ ಜೊತೆ ಅಸ್ಟೆಂಟ್ ಆಗಿ ಹೋಗ್ತಿದ್ದೆ. ಸೊ ಕ್ಯಾಮ್ರಾಗಳ ಬಗ್ಗೆ ತಿಳ್ಕೊತಿದ್ದೆ. ಸೊ ಟೆಕ್ನಿಕಲಿ ಒಂದು ಸ್ವಲ್ಪ ತಿಳ್ಕೊತ ಒಂದು ಲೆವೆಲಿಗೆ ಬಂದ್ವಿ. ಆಮೇಲೆ ಅಲ್ಮೇಲಮ್ಮ ಆದಮೇಲೆ ಒಂದು VFX ಸ್ಟುಡಿಯೋ ಮಾಡೋಣ ಅಂತ ಹೋಗ್ಬಿಟ್ಟು ಸಚಿನ್ ನಾನು ಅವಾಗಿಂದ ಜೊತೆಗಿದ್ವಿ. ಸಚಿನ್ ನಾನು ಒಂದು ಸ್ಟುಡಿಯೋ ಮಾಡಿದ್ವಿ. ಅವಾಗ ಟೈನಿ ಮೀಡಿಯಾ ಅಂತ ಇತ್ತು, 2 years ರನ್ ಮಾಡಿದ್ವಿ ಅನ್ಸುತ್ತೆ. ಆಮೇಲೆ ನಾರಾಯಣ ಸ್ಟಾರ್ಟ್ ಆಯ್ತಿತ್ತು, ಅವನೇ ಶ್ರೀಮನ್ನಾರಾಯಣ. ಸೊ ಎಲ್ಲರೂ ಸೇರಿ ಒಂದೇ ಸ್ಟುಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಿನಾಕ ಸ್ಟುಡಿಯೋ ಅಂತ VFX ಸ್ಟುಡಿಯೋ ಮಾಡಿದ್ವಿ. ಫಸ್ಟ್ VFX ಅವನೇ ಶ್ರೀಮಣ್ಣ ಫುಲ್ ಕಂಪ್ಲೀಟ್ ಪಿನಾಕದಲ್ಲೇ ಮಾಡಿದ್ವಿ. ಓಕೆ. ಸೊ ಅಲ್ಲಿಂದ ಇನ್ನೊಂಥರ ಜರ್ನಿ ಸ್ಟಾರ್ಟ್ ಆಯಿತು. ಒಂದು 5 years ಬರೀ ಸ್ಟುಡಿಯೋ ಮೇಲೆ ಹೋಯ್ತು. ಓಕೆ. ಸೊ ಆಮೇಲೆ ಕತೆ ಈಗ ಒಂದು ಸ್ಟೇಬಲ್ ಆದಮೇಲೆ ಈ ಸ್ಟೋರಿಗಳ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಹೇಗೆ ಒಂದು ಕತೆ ಹುಟ್ಟುತ್ತೆ ಅಂತ ಈಗ ಈ ಸಿನಿಮಾಗೆ ಏನಾದರೂ ಇನ್ಸ್ಪಿರೇಷನ್ ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ಲೋ ನೋಡಿದ್ದು, ಕೇಳಿದ್ದು, ಎಲ್ಲೋ ಓದಿದ್ದು, ಈ ಥರ ಒಬ್ಬ ನಿರ್ದೇಶಕರಿಗೆ ಕತೆ ಹುಟ್ಟೋದಕ್ಕೆ ಇದೆ ಅಂತ ಇರಲ್ಲ. ಎಲ್ಲೋ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಟ್ರಿಗರ್ ಪಾಯಿಂಟ್ ಅದು ಅನಿಸಿರುತ್ತೆ, ಇದ್ರ ಮೇಲೆ ಏನೋ ಒಂದು ಮಾಡ್ಬೋದು. ಹಾಗೇನಾದರೂ ಥಾಟ್ ಅನಿಸಿತ್ತು. ಯಾವಾಗ ಅಂದರೆ ನಮ್ಮದು ಹಳ್ಳಿ ತುಮಕೂರು ಹತ್ರ ಇರೋ ಹಳ್ಳಿ. ಸೊ ನಾನು ಬೈಕಲ್ಲಿ ಹೋವಾಗ ಒಂದು ಐಡಿಯಾ ಬಂತು, ಈ ಥರ ಒಂದು ಬ್ಯಾಂಕ್ ರಾಬರಿ ಮಾಡೋದ್ರ ಮೇಲೆ ಯಾರೂ ಮಾಡಿಲ್ಲ, ಮಾಡ್ಬೋದಲ್ಲ ಅಂತ. ಓಕೆ. ಸೊ ಆ ಕತೆ ತಲೆಯಲ್ಲಿ ಇತ್ತಷ್ಟೇ. ಅಲ್ಲಿಂದ ಮೈಂಡಲ್ಲೇ ಡೆವಲಪ್ ಮಾಡ್ತೀನಿ, ಅಂದರೆ ಬಂದಿದ ತಕ್ಷಣ ಬರೆಯೋಕೆ ಹೋಗಲ್ಲ. ಸೊ ಒಂದು ತಲೆಯಲ್ಲೇ ಓಡ್ತಾ ಇರುತ್ತೆ ಒಂದು ಸ್ಟ್ರಕ್ಚರ್ ಅಂತ ಕೂತ್ಮೇಲೆ ನಾನು ಬರೆಯೋಕೆ ಕೂತ್ಕೊತೀನಿ. ಸೊ ಆವಾಗ ಇದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು ಐಡಿಯಾ ಅಂತ ಬಂದಿದ್ದೆ, ಒಂದು ಸುಮ್ಮನೆ ಗಾಡೀಲಿ ಹೋಗ್ತಿರೋದು ಐಡಿಯಾ ಬಂದಿತ್ತು. ಓಕೆ. ಒಂದು ಸ್ಟೋರಿ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟರ್ಗೆ ಅಥವಾ ಅಂದರೆ ತಂಡಕ್ಕೆ ಬಹಳ ದೊಡ್ಡ ಚಾಲೆಂಜ್ ಅಂದರೆ ಕಲಾವಿದರ ಆಯ್ಕೆ, ಸ್ಪೆಷಲಿ ಡೈರೆಕ್ಟರ್ಗೆ. ಯಾಕಂದರೆ ಒಂದು ಸ್ಟೋರಿ ಹುಟ್ಟೋದೇ ಒಂದು ಡೈರೆಕ್ಟರ್ ಕಲ್ಪನೆಯಲ್ಲಿ. ಅವನಿಗೆ ಕತೆ ಹೊಳೆದಾಗ ಅದನ್ನು ಬರೆದಾಗ ಇದಕ್ಕಿಂತ ಕಲಾವಿದರಿದ್ದರೆ ಸೂಟ್ ಆಗ್ತಾರೆ ಅಂತ ಆ ಥರ ಇರುತ್ತೆ. ಇನ್ನೊಂದು ಕಲಾವಿದರನ್ನ ಹುಡುಕಿ ನಂತರ ಕತೆ ಬರೆಯುವಂಥದ್ದು ಒಂದು ಪ್ಯಾಟ್ರನ್ ಇದೆ. ಹೇಗೆ ಈ ಕಲಾವಿದರ ಆಯ್ಕೆ ಇವರೇ ಬೇಕು ಹೆಂಗೆ? ಅಂದರೆ ಒಂದು ಸರಿ ನಂಗೆ ದೀಕ್ಷಿತ್ ಸರ್ದು ದಿಯಾ ಎಲ್ಲ ನೋಡಿದಾಗ ಒಂದು ತಲೆಯಲ್ಲಿದ್ದರು. ಸೊ ಒಂದು ಐಡಿಯಾ ಇತ್ತು, ಅಂದರೆ ಮಾಡ್ಬೋದು ಇವ್ರಿಗೆ ಅಂತ. ಓಕೆ. ಬಟ್ ನಾನು ಈ ಕತೆ ನಾನು ಯಾವತ್ತೂ ಪಿಚ್ ಮಾಡೇ ಇಲ್ಲ, ಇದು ಮಾಡಿಲ್ಲ. ಅವ್ರ ಜೊತೆ ನಾನು ಬೇರೆ ಮಾಡಬೇಕು ಅಂತ ನಾನು ಆಲ್ರೆಡಿ ಅರಲ್ಲಿ. ಬಟ್ ಇಬ್ರು ಇರೋದು ನಮಗೆ ಇಂಡಸ್ಟ್ರಿಯಲ್ಲಿ ಯಾರೂ ಒಪ್ತಿಲ್ಲ ಪಿಚ್ ಮಾಡೋಕೆ ಹೋದ್ರೆ. ಕರೆಕ್ಟ್. ಇಲ್ಲಿ ಅದೊಂದು ಮೊದಲಿನ ಸಮಸ್ಯೆ ಇದೆ. ಆವಾಗ ದೀಕ್ಷಿತ್ ಕೇಳಿದಾಗ ಒಪ್ಪಿಟ್ರು, ನಂಗೆ ಖುಷಿ ಆಯಿತು. ಅಂದರೆ ಮಾಡೋಣ, ನಂಗೆ ಸಖತ್ ಇಷ್ಟ ಆಯ್ತು ಕತೆ ಅಂತ. ಸೊ ಅದನ್ನ ಆಮೇಲೆ ಯಾವಾಗ ದಸರಾ ಬಂತೋ, ನಾನು ದಸರಾ ಬೇಡ, ನೀವು ಒಂದು ಸ್ಟೆಪ್ ಮುಂದೆ ಹೋಗಿದ್ರೆ ಹಿಂದಕ್ಕೆ ತೊಗೊಂಬರೋದು ಬೇಡ, ನಾನು ಅದಕ್ಕೆ ತಕ್ಕನಾಗಿ ಈ ಕತೆ ಮಾಡೋಣ. ಅವಾಗಿನ್ನೂ ಆ್ಯಕ್ಚುಲಿ ಬರೀ 1 line ಇತ್ತು ಅಷ್ಟೇ ಕತೆ ಇವ್ರಿಗೆ ಹೇಳಿದಾಗ. ಆಮೇಲೆ ಒಂದು ಟೀಸರ್ ಅಂತ ನಾನು ಸುಮ್ಮನೆ ಮಾಡ್ಕೊತಿದ್ದೆ, ನಾನು ಫ್ರೀ ಟೈಮಲ್ಲೆಲ್ಲ ಒಂದು ಟೀಸರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಟೀಸರ್ ನೋಡ್ಮೇಲೆ ಅವಾಗ ಹೆವಿ ಇಷ್ಟ ಆಗೋಯ್ತು. ಸೊ ಇದು ಮಾಡೋಣ, ಅಕಸ್ಮಾತ್ ನೀನು ಸಿಗ್ಲಿಲ್ಲ ನಾನು ಹುಡುಕ್ತೀನಿ ಪ್ರೊಡ್ಯೂಸರ್ನ ಅಂತ. ಸೊ ಅಲ್ಲಿಂದ ಇದು ಅವ್ರ ಜೊತೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಇನ್ನು ಬೃಂದಾ ಮೇಡಮ್ನ ನಾನು ಕೌಸಲ್ಯ ಸುಪ್ರಭಾ ಸಾಂಗಲ್ಲೇ ನೋಡಿದ್ದಿದ್ದೆ ಅವ್ರನ್ನ. ಅದಾದಮೇಲೆ ಸ್ಪೂಕಿ ಕಾಲೇಜಲ್ಲಿ ಪ್ರೀಮಿಯರ್ ಶೋ ಬಂದಿದ್ರು, ಅಲ್ಲೊಂದು ಸರಿ ನೋಡಿದ್ದೆ. ಸೊ ನನಗೆ ಸೂಟ್ ಆಗ್ತಾರೆ ಅನಿಸ್ತು. ನಂಗೆ ಏನಂದ್ರೆ ಕ್ಯಾರೆಕ್ಟ್ರಲ್ಲಿ ಮೆಚ್ಯೂರ್ಡ್ ಬೇಕಿತ್ತು ಆ ಕ್ಯಾರೆಕ್ಟ್ರಲ್ಲಿ. ಸೊ ಇವ್ರು ಸೂಟ್ ಆಗ್ತಾರೆ ಅಂತ ನನ್ನ ಫ್ರೆಂಡ್ ಅವ್ರಿಗೆ ಪರಿಚಯ ಇದ್ರು, ಅವ್ರ ಥ್ರೂ ಮಾತಾಡಿಸಿ ಹೋಗಿ ಫಸ್ಟ್ ನರೇಶನ್ ಕೊಟ್ಟೆ. ಅವ್ರು ಹೇಳಿದ್ರು 1 hour ಲೇಟು ಅಂತ. 1 hour ಲೇಟ್ ಆಗ್ಬೋದೆ. ಅವ್ರು ಹೇಳ್ತಾ ಇದ್ರು. ಸುಮ್ಮನೆ ನಾವು ಹೇಳ್ಬೇಕು ಅಂದರೆ ಈಗ ಆ ಕ್ಯಾರೆಕ್ಟರ್ಗೆ ಒಂದು ಪೇಷನ್ಸ್ ಬೇಕಿತ್ತಲ್ಲ, ಎಷ್ಟು ಪೇಷನ್ಸ್ ಇಂದ ಚೆಕ್ ಮಾಡೋಕೆ ಅವತ್ತು 1 hour ಲೇಟ್ ಆಗೋದೆ. ಸೊ ಅವ್ರು ಹಂಗೆ ಸೆಲೆಕ್ಟ್ ಆದರು. ಇನ್ನು ಮಿಕ್ಕಿದ್ದು ಅಶ್ವಿನ್ ಆಲ್ಮೋಸ್ಟ್ ನನಗೆ ಮುಂಚೆನೇ ಪರಿಚಯ. ನಾನು ಅವನ ಜೊತೆ ಒಂದು ಶಾರ್ಟ್ ಫಿಲಮ್ ಎಲ್ಲ ಮಾಡಿದ್ದೆ. ಯಾಕೆಂದ್ರೆ ನಾನು ಇನ್ನೊಂದೇನಂದ್ರೆ ಸುಮ್ಮನೆ ನಾನು ಹೋಗಿ ಸಿನಿಮಾ ಮಾಡಬೇಕು ಅಂತ ನಂಗೆ ಅನಿಸ್ತಿರ್ಲಿಲ್ಲ. ಬಟ್ ನಾನು ಏನು ಅಂದ್ರೆ ತಿಳ್ಕೊಬೇಕು, ನಾನು ಒಂದು ಏನು ಮಾತ್ರ ಪ್ರೂವ್ ಮಾಡಬೇಕಿತ್ತು. ಸೊ ನಾನೊಂದು 4 ಶಾರ್ಟ್ ಫಿಲಮ್ ಶೂಟ್ ಮಾಡಿದ್ದೀನಿ, 2 ರಿಲೀಸ್ ಮಾಡಿದ್ದೀನಿ. 2 ರಿಲೀಸ್ ಮಾಡೋಕ್ಕಾಗಲಿಲ್ಲ, ದುಡ್ಡಿರಲಿಲ್ಲ, ಡಬ್ಬಿಂಗ್ ಮಾಡೋಕ್ಕೆ ದುಡ್ಡಿರಲಿಲ್ಲ, ಏನೋ ಹಂಗೆ ಹೋಗ್ತಾ ಕಾಲ ಕಳೆದ್ಬಿಡ್ತು, ಅದು ಇಂಟ್ರೆಸ್ಟ್ ಹೊಟ್ಟೋಯ್ತು. ಸೊ 2 ಶಾರ್ಟ್ ಫಿಲಮ್ ಮಾಡೋಕ್ಕಾಗಲಿಲ್ಲ. ಆ ಶಾರ್ಟ್ ಫಿಲಮ್ಸ್ ಆ್ಯಕ್ಚುಲಿ ಸುನೀಲ್ ಸರ್ ಪ್ರೊಡ್ಯೂಸ್ ಮಾಡಿತ್ತು ಒಂದಕ್ಕೆ. ಅಂದರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರನ್ನ ಏನೋ ಮಾಡ್ತೀನಿ ಇಲ್ಲ ಅಂತಿಲ್ಲ, ಏನೋ ಮಾಡಿ ಅನ್ನೋರು, ಅದಕ್ಕೆ ಏನು ಬೇಕೋ ನಾವು ಕೊಡೋರು. ಅವರು ಹೊಸ ಎಂಡೋರ್ ತೊಗೊಂಡಿದ್ರು, ಎಂಡೋರ್ ಕೊಡೋರು, ತೊಗೊಂಡೋಗಿ ಅಂತ ಲಾರಿನ. ಅದನ್ನು ತೊಗೊಂಡು ಒಂದು ಈ ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಒಂದು ಅಶ್ವಿನ್ ಇಟ್ಕೊಂಡು. ಸೊ ಅಲ್ಲಿಂದ ಪರಿಚಯ. ಶ್ರೀವಾಸ ನಾನು ಆ್ಯಕ್ಚುಲಿ ಲಾಸ್ಟ್ ಹುಡುಗರಲ್ಲಿ ಇಂಪ್ರೆಸ್ ಆದ್ದು. ಸೊ ಶ್ರೀವಾಸ ಅಂತೂ ಶ್ರೇಯಸ್ ನಂಗೆ ಬಂದಿದ್ದು.
ಇನ್ನೊಬ್ರು ವಿನೀತ್ ಅಂತ, ಅದು ದೀಕ್ಷಿತ ಕಡೆಯಿಂದ ಬಂದಿತ್ತು. ಬಟ್ ನಂಗೆ ಅವ್ನು ಬಾಡಿ ಬಿಲ್ಡರ್ ಥರ ಬೇಕಿತ್ತು ಸ್ವಲ್ಪ, ಆ ಕ್ಯಾರೆಕ್ಟರ್ ಅವ್ನು ಬಂದ. ಇಷ್ಟು ನನಗೆ ಸೆಟಪ್ ಆಯಿತು. ಬಟ್ ನಮಗೆ ಇನ್ನು ಅದು ಬಿಟ್ಟು ಇನ್ನೂ ಒಂದು ಕತೆ ಪ್ರಕಾರ 23 ಕ್ಯಾರೆಕ್ಟ್ರು ಬೇಕಿತ್ತು. ಅಂದರೆ ನಮಗೆ ಆ ಸ್ಟೇಜಸ್ಗಳು ಬೇಕಿತ್ತು. ಆ ಸ್ಟೇಜಸ್ ಹುಡ್ಕೋದು ಕಷ್ಟ ಆಯಿತು. ನಮಗೆ ಹೊಸ ಫೇಸ್ ಬೇಕಿತ್ತು. ಆಮೇಲೆ ನೋನ್ ಆರ್ಟಿಸ್ಟ್ಗಳು ಬೇಡ ಅಂತ ಅನಿಸಿತ್ತು ತಲೆಯಲ್ಲಿ. ಏನಕ್ಕೆ ಅಂದರೆ ನಮ್ಮದು 23 ಜನ ಆರ್ಟಿಸ್ಟು ಡೇಟ್ಗಳು ಮ್ಯಾಚ್ ಆಗಲ್ಲ ಅಂತ. ಆಮೇಲೆ ನಾವು ಸೆಟ್ ಆಗ್ತೀವಿ ಅಂತೆಲ್ಲ ತಲೆಯಲ್ಲಿತ್ತು. ಸೊ ಆ ವಿಚಾರಕ್ಕೆ ಬೇಡ ಅಂತ ನಾನು ಹೊಸೊಬ್ರು ನೋಡೋಣ ಅಂತಲೇ ಇತ್ತು. ಬಟ್ ಆರ್ಟಿಸ್ಟ್ ಆಗಿರ್ಬೇಕು, ಒಳ್ಳೆ ಇದಿರಬೇಕಿತ್ತು ಅಂತ. ಸೊ ಆವಾಗ ಹುಡ್ತಾ ಒಂದಷ್ಟು ಜನ ಆಡಿಷನ್ ಸಿಕ್ಕಿದ್ರು. ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ವಿಷಯಗಳು ನೋಡಿರ್ತೀವಿ ಅವ್ರ ವಿಡಿಯೋಗಳು, ಅದರಿಂದ ಇಷ್ಟ ಆಯಿತು, ಅದೇ ಸಿಕ್ಕಿದ್ರು. ಒಂದಷ್ಟು ಕ್ಯಾರೆಕ್ಟರ್ ಹುಡುಕೊಂಬಂದು ನಾವು ಶೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಒಂದಷ್ಟು ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಆ ಸೆಟ್ಟಿಗೆ ಬಂದು ಕೇಳೋರು, ನಂಗೆ ಒಂದು ತಾತ ಬೇಕಿತ್ತು. ಎಕ್ಸ್ಪೆಷಲಿ ಹೆಂಗಿರ್ಬೇಕು ಅಂತ ನನ್ನ ಕತೆ ಬರೋ ನಮ್ಮ ತಾತ ನೆನೆಸ್ಕೊಂಡೆ ಬರ್ದಿದ್ದೆ ಆ ಕತೆ, ಆ ಕ್ಯಾರೆಕ್ಟರ್ನ. ಸೊ ಆ ಥರ ಕಾಣೋ ಒಂಥರ ಆ ಏಜ್ ಅವ್ರು ಬೇಕಿತ್ತು, ಒಂದು 70 ಏಜಲ್ಲಿ ಬೇಕಿತ್ತು. ನಮ್ಗೆ ಸಿಗ್ತಾನೆಲ್ಲ ಆ ಏಜು. ಆ ಗೆಟಪ್ ನೋಡಿದ್ರೆ ಆ ಫೀಲ್ ಆಗ್ತಿರ್ಲಿಲ್ಲ ಯಾರೇ ಬಂದರು. ಬಟ್ ಫಸ್ಟ್ ಡೇ ಶೂಟ್ ಮಾಡಿದ್ವಿ. ಫಸ್ಟ್ ಡೇ ಒಬ್ರು ತಾತ ಹುಡುಕೊಂಬಂದು ಸೆಟ್ಟಲ್ಲಿ, ಅಂದರೆ ಸೆಟ್ಟನ್ನು ನಾವು ಕಂಠೀರವ ಶೂಟ್ ಮಾಡುವಾಗ ಅವ್ರು ಬಂದು ಕೇಳಿದ್ರು. ಫೋಟೋ ತೊಗೊಂಡಿದ್ದ ನಮ್ಮ ಹುಡುಗ. ಸೊ ನಂಗೆ ಪಕ್ಕ ಸೂಟ್ ಆಗ್ತಾರೆ ಅಂತ ಏನಾದ್ರು ಮಾತಾಡ್ಕೊಂಬಿಡೋಣ ಅಂತ. ಸೊ ಹಂಗೆ ಒಂದೊಂದು ಕ್ಯಾರೆಕ್ಟರ್ ಹುಡುಕೊಂಬಂದು. ಸೊ ಹಿಂಗೆ ಸ್ಟಾರ್ಟ್ ಮಾಡ್ತಾ ಎಲ್ಲ ಕ್ಯಾರೆಕ್ಟರ್ ಫಿಲ್ ಆಯಿತು. ಕಂಪ್ಲೀಟ್ ಮಾಡಿದ್ವಿ. ಸೊ ಇದು ಏನಾದ್ರು ಒಂದು ಟೈಮ್ ಬ್ಯಾಂಡಲ್ಲಿ ನಡೆಯುವಂಥ ಕತೆನಾ? ಇಲ್ಲಿಂದ ಇಷ್ಟು ಟೈಮಲ್ಲಿ ಟೈಮ್ ಅಂದರೆ ನಾವು ಅದೇ 2019 ನಡೆಯೋ ಕತೆ ಅಂತ ಹೇಳಿದ್ವಿ. ಅಲ್ಲ, ಈ ಟೈಮಿಂದ ಇಷ್ಟು ಒಂದು ದಿನ, ಇದು 2 days ನಡೆಯೋಂಥ ಕತೆ. 2 days 48 hours. ಓಕೆ. ಇದು ಒಬ್ಬ ಡೈರೆಕ್ಟರ್ಗೆ ಈ ಥರದ್ದು ಚಾಲೆಂಜಿಂಗ್ ಅಂತ ನಾನು ಕೇಳಿದ್ದೀನಿ. ಅಂದರೆ ಇಷ್ಟು ಟೈಮಿಂದ ಇಷ್ಟು ಟೈಮಲ್ಲಿ ಮುಗಿಯುವಂಥ ಕತೆ ಅಂದಾಗ, ಒಂದು ರಾತ್ರಿಯಿಂದ ಬೆಳಿಗ್ಗೆ ನಡೆಯೋ ಕತೆ ಅಥವಾ ಒಂದು 12 hours ನಡೆಯೋ ಕತೆ, ಇನ್ನೇನೋ 1 hour ನಡೆಯೋ ಕತೆ, ಈ ಥರ ಕತೆಗಳು ಅಂದಾಗ ಸ್ಕ್ರೀನ್ ಪ್ಲೇ ತುಂಬ ಚಾಲೆಂಜಿಂಗ್ ಅಂತ ಕೇಳಿದ್ದೀನಿ. ಯಾಕಂದರೆ ಪ್ರೇಕ್ಷಕನಿಗೆ ನೋಡುವಾಗ ಎಲ್ಲೂ ಅವನಿಗೆ ಯಾವುದು ಮಿಸ್ ಮ್ಯಾಚ್ ಆಗಬಾರ್ದು. ಆ 48 hours ಏನೇನು ಆಯಿತು ಅನ್ನೋದು ಅವನಿಗೆ ಅಷ್ಟು ಕರೆಕ್ಟಾಗಿ ಏನು ಹೇಳ್ತೀವಿ, ಒಂದು ಸ್ಟೋರಿದ ಇದು ಹೋಗಬೇಕು. ಸೊ ಆ ಥರದ್ದು ಒಬ್ಬ ನಿರ್ದೇಶಕನಿಗೆ ಏನಾದ್ರು ಚಾಲೆಂಜಿಂಗ್ ಅನ್ಸುತ್ತಾ ಸ್ಕ್ರೀನ್ ಪ್ಲೇ ಅಥವಾ ಈ ಥರದ್ದು ಮಾಡುವಾಗ? ನನಗೆ ಅನ್ಸಿದ್ದು ಕತೆ ಮಾಡುವಾಗ ಅನಿಸ್ತು, ಯಾಕೆ ಇಷ್ಟು ದಿನ ಈ ಕತೆ ಮಾಡಿಲ್ಲ ಅಂತ. ಈ ಥರ ಕ್ಯಾರೆಕ್ಟರ್ಸ್ಗಳು ಇಷ್ಟು ಜನ ಇಟ್ಕೊಂಡು ಅಷ್ಟು ಟಫ್ ಇದೆ ಅಂತ ಗೊತ್ತಾಯ್ತು ಆಮೇಲೆ. ಯಾಕೆಂದ್ರೆ ಅಷ್ಟು ಜನ ನಿಭಾಯಿಸೋಕ್ಕಿಂತ ಸುಮ್ಮನೆ ಯಾರನ್ನ ಕ್ಯಾರೆಕ್ಟರ್ ತೊಗೊಂಬ ನಿಲ್ಸೋಕ್ಕಾಗಲ್ಲ ಆ ಸ್ಟೇಜ್ಗಳು. ಅವ್ರದ್ದೊಂದು ಲೈಫ್ ಸ್ಟೋರಿ ಇದೆ, ಅವ್ರದ್ದೊಂದು ಸ್ಟೋರಿ ಇದೆ. ಅಂದರೆ ಕಥೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಿಮಗೆ ನೋಡುವಾಗ ಅನಿಸ್ಬೇಕು ಆ ಕ್ಯಾರೆಕ್ಟ್ರು ಎಲ್ಲಿಂದ ಬಂದಿತ್ತು, ಏನಾಯಿತು ಅಂತ. ಸೊ ಆ ಪ್ರತಿಯೊಂದು ಕ್ಯಾರೆಕ್ಟ್ರು ಕತೆ ಬರೆದಿದ್ವಿ ನಾವು. ಅವನೇನಿದ್ದ, ಮುಂಚೆ ಏನಕ್ಕೆ ಆ ಬ್ಯಾಂಕಿಗೆ ಬಂದಿದ್ದ ಅನ್ನೋದು ಒಂದಷ್ಟು ಕತೆಗಳು. ಸೊ ಅದು ಸಕ್ಕ ಚಾಲೆಂಜ್ ಅನಿಸ್ತು. ಆಮೇಲೆ ಸೆಟ್ಟಲ್ಲಿ ಯೂಶಲಿ ನಾನು ನೋಡ್ದಂಗೆ, ನಾನು ಎಲ್ಲ ಸಿನಿಮಾ ವರ್ಕ್ ಮಾಡುವಾಗ 7:30 ಒಂದು ಶಾರ್ಟ್ ಅವ್ರು ತೆಗಿತಾರೆ. ನಮ್ದು 10 ಬೆಳಗಿನ ಜಾವ ಅಟ್ಲೀಸ್ಟ್ ಒಂದು ಶಾರ್ಟ್ ತೆಗೆದ್ಬಿಟ್ಟು ಟಿಫನ್ ಬಿಡ್ತಾರೆ, ಏನೇ ಕಷ್ಟ ಆದರೂ. ನಮ್ದು 10:30 ಆದರೂ ಶಾರ್ಟ್ ತೆಗೋಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಜನ ಮೇಕಪ್ ಮಾಡ್ಕೊಬೇಕಿತ್ತು, ಅಷ್ಟು ಜನ ಟಿಫನ್ ಆಗಬೇಕಿತ್ತು. ತಿರ್ಗಿ ಏನೋ ಬ್ರೇಕ್ ಕೊಟ್ಟರೆ ಇನ್ನೂ 2 hour ಆಗುತ್ತೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಬಿಟ್ಟು ಬ್ರೇಕ್ ಕೊಟ್ಟರೆ ಎಲ್ಲರದು ಅಟ್ ಎ ಟೈಮ್ 9 ಮುಗಿದ್ರೆ 10:30 ಒಂದು ಶಾರ್ಟ್ ತೆಗಿಬೋದು ಅಂತ. ಅದು ಒಂದು ಸಕ್ಕ ಚಾಲೆಂಜ್ ಆಗಿತ್ತು. ಸೊ ಫಸ್ಟ್ ಸಿನಿಮಾಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಿಮಗೆ, ಪ್ರಕಾಶ್ ಸರ್. ಸೊ ಅಂದರೆ ಒಂದು ಸಿನಿಮಾಗೆ, ಅಂದರೆ ಸಿನಿಮಾಗೆ ಸುಮ್ಮನೆ ದುಡ್ಡು ಹಾಕೋದಲ್ಲ. ಪ್ರೊಡ್ಯೂಸರ್ ಅಂತಂದರೆ ಕೋಟಿಗಟ್ಟಲೆ ದುಡ್ಡಿದೆ ನನ್ನ ಹತ್ರ, ಒಂದು 5 ಕೋಟಿ ಸಿನಿಮಾ ಮಾಡೋಣ, 10 ಕೋಟಿ ಸಿನಿಮಾ ಮಾಡೋಣ ಅನ್ನೋದಲ್ಲ. ದುಡ್ಡು ಎಷ್ಟಿದ್ರೂ ಕೂಡ ಸಿನಿಮಾ ಎಷ್ಟು ಕೇಳುತ್ತೆ ನಿಜವಾಗ್ಲೂ, ಮತ್ತು ಆ ಸಿನಿಮಾಗೆ ಅಷ್ಟು ಬೇಕಾ ಅಂತ ಯೋಚನೆ ಮಾಡಿ ತುಂಬ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕಾಗತ್ತೆ. ಮತ್ತು ಸಿನಿಮಾ ಬಗ್ಗೆ ಅಷ್ಟೇ ಪ್ಯಾಷನೇಟಾಗೂ ಇರಬೇಕಾಗತ್ತೆ. ಸೊ ಅದು ಎರಡೂ ಇರುವಂಥ ಒಬ್ಬ ನಿರ್ಮಾಪಕರು ನಾನು ಕಂಡಿರೋ ಕೆಲವರಲ್ಲಿ. ಅಂದರೆ ಸಿನಿಮಾ ಬಗ್ಗೆ ತುಂಬ ಪ್ಯಾಷನೇಟ್ ಆಗೂ ಇದ್ದಾರೆ. ಬಟ್ ಒಂದು ಸಿನಿಮಾ ಏನು ಕೇಳುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಷ್ಟು ಕೊಡೋಷ್ಟು ಸಾಮರ್ಥ್ಯ ಕೂಡ ಅವ್ರಿಗೆ ಇದೆ. ಹೇಗೆ ಒಂದು ಔಟ್ಪುಟ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅದರಲ್ಲಿ ಅವ್ರ ಪಾತ್ರ ಬಹಳಷ್ಟಿದೆ. ಅವರು ಒಬ್ಬ ನಿರ್ದೇಶಕರಿಗೆ ಏನು ಕೇಳಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಸರ್? ಒಂದು ಫಸ್ಟ್ ಖುಷಿಯಾಗಿದ್ದು ಶ್ರೀದೇವಿ ಎಂಟರ್ಟೈನರ್ಸ್ ಆ ಲೋಗೋ. ಯಾಕೆಂದ್ರೆ ಅವ್ರು ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಸಿನಿಮಾಗಳೇ ಮಾಡಿದ್ದಾರೆ. ಆಮೇಲೆ ಸುಮ್ಮನೆ ಏನು ಮಾಡಬೇಕು ಅಂತ ಮಾಡಿಲ್ಲ ಅವರು. ಅಂದರೆ ಏನೋ ಒಂದು ಮಾಡ್ತಾರನ ಕಂಟಿನ್ಯೂಸ್ ಮಾಡ್ತಾರನಿಲ್ಲ, ಬೇಕಾದ್ರೆ 5 ವರ್ಷ ಗ್ಯಾಪ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಸೊ ಯಾವಾಗ ನಾನು ಕತೆ ಹೇಳಿದಾಗ ಅವ್ರು ಇಷ್ಟಪಟ್ಟರು, ನನಗೆ ಫಸ್ಟ್ ಖುಷಿ ಆಯಿತು. ಸೊ ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿದ್ಕು ಒಂದು ಒಳ್ಳೆ ಪ್ರೊಡ್ಯೂಸರ್, ಒಂದು ಒಳ್ಳೆ ಪ್ರೊಡಕ್ಷನ್ ಸಿಕ್ತು ಅಂತ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ನಾನು ನೋಡ್ದಂಗೆ ಫಸ್ಟ್ ಡೇ ಸೆಟ್ಟಿಗೆ ಬಂದಿದ್ದು ಅಷ್ಟೇ ಅವ್ರು ಅನಿಸುತ್ತೆ. ಬಂದರು, 1-2 ಫೂಟೇಜ್ ನೋಡಿದ್ರು. ಅವ್ರು ಮತ್ತೆ ಸೆಟ್ಟಿಗೆ ಬಂದಿದ್ದು ಮೋಸ್ಟ್ಲಿ ಒಂದು 40 ದಿನ 50 ದಿನ ಆದಮೇಲೆ ನೆಕ್ಸ್ಟು. ಬಟ್ ಅಲ್ಲಿವರೆಗೂ ಏನು ಕೇಳಿದ್ರು ಇಲ್ಲ ಅಂತಿಲ್ಲ. ಇನ್ನೊಬ್ಬರು EP ಅಂತ ಸುಧೀರ್ ಅಂತ ಇದ್ರು, ಕಂಪ್ಲೀಟ್ ಅವ್ರು ನೋಡ್ಕೊಂಡವರು. ಸೊ ಅವ್ರವರು ಮಾತಾಡ್ಕೊತಿರೋರು. ಸೊ ನನಗೇನು ಬೇಕು ರಿಕ್ವೈರ್ಮೆಂಟ್ ಇವತ್ತು ಹೇಳಿದ್ರೆ ನಾಳೆ ಇರ್ತಿತ್ತು.
ಗ್ಲಿಮ್ಸ್ ನೋಡುವಾಗಂತೂ ಖಂಡಿತವಾಗ್ಲೂ ಅನಿಸುತ್ತೆ ಇದು ಒಂದು ಒಳ್ಳೆ ಸಿನಿಮಾ, ಕ್ವಾಲಿಟಿ ಮೇಕಿಂಗ್ ಇರೋವಂಥ ಸಿನಿಮಾ ಅಂತ. ಸೊ ಕೊನೆಯದಾಗಿ ಈ ಮೇಕಿಂಗ್ ಎಲ್ಲ ನೋಡಿ ಅಥವಾ ಈ ಗ್ಲಿಮ್ಸ್, ಈ ಹಾಡುಗಳನ್ನು ನೋಡಿದಾಗ ಇಂಡಸ್ಟ್ರಿಯಿಂದ ಕಾಂಪ್ಲಿಮೆಂಟ್ಸ್ಗಳು ಅಂದರೆ ಇದ್ರ ಬಗ್ಗೆ ಬಂದಂಥ ಕಾಂಪ್ಲಿಮೆಂಟ್ಸು ಏನೇನು ಬಂತು, ಏನು ಹೇಳಿದರು ಇಂಡಸ್ಟ್ರಿಯವರು? ಅಂದರೆ ನಾನು ಸ್ವಲ್ಪ ಇಂಡಸ್ಟ್ರಿ ಟಚ್ಚಲ್ಲಿಲ್ಲ. ಅಂದರೆ ನನಗೆ ಗೊತ್ತಿರೋರು ಆಲ್ಮೋಸ್ಟ್ ನನಗೆ ಹೇಳ್ತಾರೆ. ನೀವು ಕೆಲಸ ಮಾಡಿದ್ದು ನಿಮ್ಮ ಗುರುಗಳು ಸಿಂಪಲ್ ಸುನಿ ಅವರೇ ಅನ್ಕೊಳ್ಳೋಣ, ಅವ್ರೇನು ಹೇಳಿದ್ರು? ಅಲ್ಲ, ಅವರು ಆ್ಯಕ್ಚುಲಿ ನಂಗೆ ಕತೆ ಒಂದು 2-3 ಕತೆ ಮಾಡಿದಾಗಲೂ ಅವ್ರು ಕೇಳಿದೆ, ಈ ಕತೆ ನಾನು ಮಾಡೋಣ ಅಂತಿದ್ದೀನಿ ಫಸ್ಟ್ ಕತೆ ಅಂತ. ಅವ್ರು 2 ವರ್ಷ ಬೈದಾರೆ, ಇದೆಲ್ಲ ಬೇಡ, ಈ ಥರದ್ದು ಬೇಡ ಅಂತ ಹೇಳಿದ್ದಾರೆ. ಅಂದರೆ ನಿನ್ಗಿರೋ ಇದಕ್ಕೆ ನೀವು ಇನ್ನೂ ಚೆನ್ನಾಗಿ ಬರಿಬೋದು, ಬೇರೆ ಹುಡುಕು ಅಂತ ಅಂದಿದ್ರು. ಸೊ ಅದಾದಮೇಲೆ ನಮಗಿದು ಒಂದು ಸುನಿ ಸರ್ ನಂಗೆ ಆಬ್ವಿಯಸ್ಲಿ ನಾನು ಏನೇ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಗೊತ್ತಿರುತ್ತೆ. ಆಲ್ರೆಡಿ ಅವ್ರು 2-3 ಸರಿ ನೋಡೋರು ಸಿನಿಮಾ. ಹಾಂ, ಏನು ಹೇಳಿದ್ರು? ಅವ್ರಿಗೆ ಹೆವಿ ಇಷ್ಟ ಆಗಿದೆ. ಅವರು ಅವ್ರ ವೈಫ್ ಇಬ್ಬರು ನೋಡಿದ್ರು. ಅವ್ರಿಗೆ ಇಷ್ಟ ಆಯಿತು. ನಂಗೆ ಇನ್ನೊಂದು ಏನಪ್ಪ ಅಂದರೆ ಪ್ರೊಡ್ಯೂಸರ್ ಹ್ಯಾಪಿ. ಅವ್ರು ನೋಡಿ ಅವ್ರು ಫುಲ್ ಖುಷಿಯಾಗಿದ್ದಾರೆ. ಅದು ಒಂದು ಖುಷಿ. ಸೊ ನವೆಂಬರ್ 21 ಇಲ್ಲಿಂದ ಇನ್ನೊಂದು ತಿಂಗಳು ಇದೆ. ಸೊ ದೀಪಾವಳಿ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ. ಇನ್ನೊಂದು ತಿಂಗಳು ಬಿಟ್ಟರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಂಭ್ರಮಕ್ಕೆ ಬರ್ತೀವಿ. ಏನು ಅನಿಸ್ತಾ ಇದೆ ಈ ಕ್ಷಣ? ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಿ, ಎಕ್ಸೈಟ್ಮೆಂಟ್ ಹೇಗಿದೆ? ಭಯ ಇದೆಯಾ ರಿಸಲ್ಟ್ಗೆ? ಸ್ವಲ್ಪ ಭಯ ಇದೆ, ಬಟ್ ಏನಂದರೆ ಒಂದು ಗುರುತಿಸ್ಕೊಳುತ್ತೆ ಈ ಸಿನಿಮಾ ಅಂತ ಒಂದು ತಲೆಯಲ್ಲಿದೆ. ಅದು ಬಿಟ್ಟರೆ ಅಂದರೆ ನಾವು ಏನು ಹೇಳ್ತಿದ್ದೀವಿ, ಬರೀ ಒಂದು ರಾಬರಿ ಅನ್ನೋದು ಆಚೆ ಜನಕ್ಕಿದೆ. ಅದು ಬರೀ ನಾವೊಂದು ಟ್ರ್ಯಾಕ್ ಥರ ಅಷ್ಟೇ. ಬಟ್ ಕತೆ ಟ್ರೈನೇ ಬೇರೆ ಇದೆ. ಹಾಂ, ಅದನ್ನೆಲ್ಲೋ ಬಿಟ್ಕೊಡ್ದಂಗೆ ಸಿನಿಮಾ ಪ್ರಮೋಟ್ ಮಾಡ್ತಿದ್ವಿ. ಅದನ್ನು ಆ ಥರ ಪ್ರಮೋಟ್ ಮಾಡ್ತಿದ್ವಿ. ಈಗ ಎಲ್ಲರೂ ಅಂದ್ಕೊಳ್ಳೋದೇ ಇದೇ ಮೇನ್ ನಾಟ್ ಅಂತ ಅನ್ಕೊಳ್ಳಿ. ಇಷ್ಟನಾ ಅಂತ ಅನ್ಸ್ಬೋದು, ಅಷ್ಟಿಲ್ಲ, ಬೇರೆನೇ ಇದೆ. ಹಾಂ, ಕ್ಲವರ್ ಆಗಿದ್ದೀರಿ ಹಂಗಾರೆ. ನೋಡೋಣ ರಿಸಲ್ಟು ಏನು, ಆಬ್ವಿಯಸ್ಲಿ ಆಡಿಯನ್ಸ್ಗೆ ಇಷ್ಟ ಆಗಬೇಕು. ಆಮೇಲೆ ನಾನು ತಲೆಯಲ್ಲಿರೋದನ್ನು ಎಂಟರ್ಟೈನ್ಮೆಂಟ್ ಅಷ್ಟೇ. ನನಗೆ ಈಗ ಎಷ್ಟೋ ಜನ ಸಿನಿಮಾ ನೋಡೋದು ರಿಲ್ಯಾಕ್ಸೇಷನ್ಗೋಸ್ಕರ, ಅಂದರೆ ಎಷ್ಟೇ ಪ್ರೆಷರ್ ಇದ್ದರೂ ಆ ಮೂಮೆಂಟಲ್ಲಿ ನಾನು ಚೆನ್ನಾಗಿರೋದೊಂದು ಸಿನಿಮಾ ನೋಡ್ಕೊಂಬಂದೆ ಅಂತ ಆ ಎಂಟರ್ಟೈನ್ಮೆಂಟ್ ಥರನೇ ಯೋಚನೆ ಮಾಡಿ ಬರ್ದಿದ್ದೀನಿ. ಸೊ ಬನ್ನಿ, ನೋಡಿದ್ಮೇಲೆ ಮಾತಾಡೋಣ. ಇದೇ ನವೆಂಬರ್ 21 ರಿಲೀಸ್ ಮಾಡ್ತಿದ್ವಿ. ಸೊ ಎಲ್ಲರ ಆಶೀರ್ವಾದ ಇರಲಿ. ಓಕೆ, ಇದು ಚಿತ್ರದ ನಿರ್ದೇಶಕ ಅಂದರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ನಿರ್ದೇಶಕ ಅಭಿಷೇಕ್ ಅವರ ಮಾತು. ಸೊ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಇದು ನಿರ್ದೇಶಕರಾಗಿ ಫಸ್ಟ್ ಸಿನಿಮಾ ಆಗಿದ್ದರೂ ಕೂಡ ಅವರ ಅನುಭವ ಅದನ್ನು ಹೇಳ್ತಾ ಇದೆ. ಎಸ್, ಈ ಸಿನಿಮಾನ ನಾನು ಮಾಡಿದ್ದೀನಿ, ಜನ ಮೆಚ್ಕೊಳ್ತಾರೆ ಅಂತ. ಸೊ ಎಲ್ಲರೂ ಮೆಚ್ಕೊಳ್ಳಿ, ಅದೇ ನಮ್ಮ ಆಸೆ ಕೂಡ. ಯಾಕಂದರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಸಿನಿಮಾಗಳು ಗೆಲ್ಲಲಿ, ಅಂತಹ ಸಿನಿಮಾಗಳು ಗೆದ್ದಾಗ ಮುಂದೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಕನ್ನಡ ಚಿತ್ರರಂಗಕ್ಕೆ. ಒಂದು ಒಳ್ಳೆಯ ಆಶಾದಾಯಕ ಬೆಳವಣಿಗೆ ಆ ಥರ ಆದಾಗ ಅಂತ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾಗೆ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದಾ ಆಚಾರ್ಯ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.